ಎಲ್ಲರಿಗೂ ನಮಸ್ಕಾರ. ಎದುರಾಗಿ ನಿಂತ ಗೌರವ. ಮೈಸೂರಿನ ಒಂದು ಸಣ್ಣ ಮನೆಯ ಕೋಣೆಯಲ್ಲಿ ಕಮಲಮ್ಮ ಮಲಗಿಕೊಂಡು ಮೇಲ್ಛಾವಣಿಯನ್ನ ನೋಡುತ್ತಾ ಏನೋ ಯೋಚನೆ ಮಾಡ್ತಾ ಇದ್ರು. ವಯಸ್ಸಾದ ಮೇಲೆ ಮನುಷ್ಯನಿಗೆ ಶಕ್ತಿ ಕುಂದುತ್ತದೆ ಅನ್ನೋದು ಗೊತ್ತು, ಆದರೆ ಆ ರೀತಿಯಲ್ಲಿ ಒಂಟಿತನ ಸುಡುತ್ತೆ ಅಂತ ಅವರು ಎಂದಿಗೂ ಅಂದುಕೊಂಡಿರಲಿಲ್ಲ. 65 ವರ್ಷದ ಕಮಲಮ್ಮನಿಗೆ ತಮ್ಮದೇ ಮೈಕೈ ಭಾರ ಎನಿಸುತ್ತಿತ್ತು. ಕಳೆದ ಕೆಲವು ದಿನಗಳಿಂದ ಅವರಿಗೆ ಹುಷಾರಿರಲಿಲ್ಲ. ಅದಕ್ಕೂ ಹೆಚ್ಚಾಗಿ ನಿನ್ನೆ ತಾನೇ ಮಗನ ಜೊತೆ ನಡೆದ ಮಾತುಕತೆ ನೆನಪಾಗಿ ಮನಸ್ಸು ತೀರಾ ನೊಂದಿತ್ತು. ನಿನ್ನೆ ಬೆಳಗ್ಗೆ ಮಗ ಗಣೇಶ್ ಮತ್ತು ಸೊಸೆ ರೇಖಾ ಕೆಲಸಕ್ಕೆ ಹೋಗುವಾಗ ಕಮಲಮ್ಮ, ಲೇ ಗಣೇಶ, ನನಗೆ ತಲೆ ಸುತ್ತದಂಗೆ ಆಗ್ತಾ ಇದೆ ಕಣು, BP ಜಾಸ್ತಿ ಆಗಿದೆ ಅನಿಸುತ್ತೆ, ಕಾಯಿಲೆಗೆ ಮಾತ್ರೆ ಮುಗಿದು 4 ದಿನ ಆಯಿತು, ತಂದು ಕೊಡು ಅಂದರೆ ಕೇಳಲೇ ಇಲ್ಲ. ಇವತ್ತಾದರೂ ತಂದು ಕೊಡು ಅಂತ ಬೇಡಿಕೊಂಡಿದ್ದರು. ಆದರೆ ಮಗ ಸೊಸೆ ಇಬ್ಬರು ಆ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಹೊರಟು ಹೋದರು. ಅವರು ಹೋದ ಮೇಲೆ ಕಮಲಮ್ಮ ತಿಂಡಿ ಮಾಡೋಣ ಅಂತ ಅಡುಗೆ ಮನೆಗೆ ಹೋದಾಗ ತಲೆ ಸುತ್ತಿ ಅಲ್ಲೇ ನೆಲದ ಮೇಲೆ ಕುಳಿತು ಬಿಟ್ಟರು. ಆಮೇಲೆ ಹಿಂಗೋ ಸುಧಾರಿಸಿಕೊಂಡು ಕೋಣೆಗೆ ಬಂದು ಮಲಗಿ ಮಗ ಸೊಸೆ ಸಂಜೆ ಬೇಗ ಬರ್ತಾರೆ ಅಂತ ಕಾಯ್ತಾ ಇದ್ರು. ತಮ್ಮ BP ಅಥವಾ ಸಕ್ಕರೆ ಕಾಯಿಲೆ ಜಾಸ್ತಿ ಈಗಾಗ್ತಿದೆ ಅಂತ ಅವರಿಗೆ ಗೊತ್ತಿತ್ತು. ಆದರೆ ಯಾರಿಗೆ ಹೇಳೋದು? ಅವರಿಗೆ ತಕ್ಷಣ ತಮ್ಮ ಗಂಡನ ನೆನಪಾದರು. ಗಂಡ ಬದುಕಿದ್ದಾಗ ಕಮಲಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಅಂದರೂ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಸಣ್ಣ ಕೆಮ್ಮು ಬಂದರೂ ಮಾತ್ರೆ ತಂದುಕೊಟ್ಟು ಆರೈಕೆ ಮಾಡುತ್ತಿದ್ದರು. ಇದನ್ನು ನೆನೆಸಿಕೊಂಡು ಕಮಲಮ್ಮನ ಕಣ್ಣಲ್ಲಿ ನೀರು ಜಾರಿತ್ತು. ಅವರ ಗಂಡ ಮಂಡ್ಯದಲ್ಲಿ ಒಂದು ಸಣ್ಣ ಕೆಲಸದಲ್ಲಿದ್ದರು. ಮದುವೆಯಾದ 2 ವರ್ಷಕ್ಕೆ ಗಣೇಶ ಹುಟ್ಟಿದ್ದ. ಗಂಡ ಹೆಂಡತಿ ಇಬ್ಬರು ಮಗನನ್ನ ಕಣ್ಮಣಿಯಂತೆ ಸಾಕಿ ಬೆಳೆಸಿದ್ದರು. ಆದರೆ ಒಂದು ದಿನ ಆಫೀಸ್ಗೆ ಹೋದ ಗಂಡ ಹಿಂತಿರುಗಿಯೇ ಬರಲಿಲ್ಲ. ಅಂದು ಆಫೀಸ್ನಿಂದ ಫೋನ್ ಬಂದು, ನಿಮ್ಮ ಗಂಡನಿಗೆ ಏಕಾಏಕಿ ಎದೆನೋವು ಬಂತು, ಆಸ್ಪತ್ರೆಗೆ ಸೇರಿಸಿದ್ದೇವೆ, ಬೇಗ ಬನ್ನಿ ಅಂದರು. ಕಮಲಮ್ಮ ಓಡೋಡಿ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಗಂಡ ತೀರಿಕೊಂಡಿದ್ದರು. ಆಗ ಮಗ ಗಣೇಶನಿಗೆ ಬರೀ 10 ವರ್ಷ. ಅಂದಿನಿಂದ ಸಂಸಾರದ ಇಡೀ ಭಾರ ಕಮಲಮ್ಮನ ಹೆಗಲ ಮೇಲೆ ಬಿದ್ದಿತ್ತು. ಕಮಲಮ್ಮ BA ಓದಿದ್ದರಿಂದ ಹತ್ತಿರದ ಶಾಲೆಗೆ ಕೆಲಸಕ್ಕೆ ಸೇರಿಕೊಂಡರು. ಸಂಜೆ ವೇಳೆ ಮನೆಗೆ ಬಂದ ಮೇಲೆ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದರು. ಮಗನಿಗೆ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದರು. ದಿನಗಳು ಉರುಳಿದವು. ಗಣೇಶ ದೊಡ್ಡವನಾದ. ಓದು ಮುಗಿಸಿ ಬೆಂಗಳೂರಿನ ದೊಡ್ಡ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡ. ಜೊತೆಯಲ್ಲೇ ಕೆಲಸ ಮಾಡುತ್ತಿದ್ದ ರೇಖಾಳನ್ನ ಮದುವೆಯಾದ. ಮಗ ಸೊಸೆ ಇಬ್ಬರು ಬೆಳಗ್ಗೆ ಕೆಲಸಕ್ಕೆ ಹೋದರೆ ರಾತ್ರಿ ತಡವಾಗಿ ಮನೆಗೆ ಬರುತ್ತಿದ್ದರು. ಕಮಲಮ್ಮನೇ ಮನೆಯಲ್ಲಿದ್ದು ಅಡುಗೆ ಮನೆ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದರು. ಆದರೆ ನಿನ್ನೆ ಅವರಿಗೆ ಮೈಯಲ್ಲಿ ಶಕ್ತಿಯೇ ಇರಲಿಲ್ಲ. ಹಾಗಾಗಿ ಅಡುಗೆ ಮಾಡಲು ಆಗಿರಲಿಲ್ಲ. ಗೋಡೆ ಮೇಲಿದ್ದ ಗಡಿಯಾರ ನೋಡಿದರು. ರಾತ್ರಿ 10 ಗಂಟೆಯಾಗಿತ್ತು. ಮಗ ಸೊಸೆ ಇನ್ನೂ ಮನೆಗೆ ಬಂದಿರಲಿಲ್ಲ. ಫೋನ್ ಮಾಡಿ ಕೂಡ ಹೇಳಿರಲಿಲ್ಲ. ಕಮಲಮ್ಮನಿಗೆ ಹೊಟ್ಟೆ ಹಸಿವಾಯ್ತಿತ್ತು, ಆದರೂ ಏಳಲು ಆಗುತ್ತಿರಲಿಲ್ಲ. ಅಷ್ಟರಲ್ಲಿ ಮನೆಯ ಬಾಗಿಲ ಗಂಟೆ ಬಾರಿಸಿತು. ಮೆಲ್ಲನೆ ಎದ್ದು ಹೋಗಿ ಬಾಗಿಲು ತೆಗೆದರು. ಎದುರಿಗೆ ಮಗ ಸೊಸೆ ನಿಂತಿದ್ದರು. ಸೊಸೆ ರೇಖಾ ಒಳಗೆ ಬರುತ್ತಾ, ಅತ್ತೆಯವರೇ, ನಾವಿಬ್ಬರು ಆಚೆನೇ ಊಟ ಮಾಡಿಕೊಂಡು ಬಂದಿದ್ದೀವಿ ಅಂದು ಸೀದಾ ಕೋಣೆಗೆ ಹೋದಳು. ಮಗ ಗಣೇಶ, ಅಮ್ಮ ಊಟ ಮಾಡಿದ್ದೀರಾ ಅಂತ ಒಂದು ಮಾತು ಕೇಳಲಿಲ್ಲ. ತಂದೆ ಇಲ್ಲದ ಮಗ ಚಿಕ್ಕವನಿದ್ದಾಗ ಊಟ ಮಾಡದಿದ್ದರೆ ಕಮಲಮ್ಮನಿಗೆ ನಿದ್ರೆಯೇ ಬರುತ್ತಿರಲಿಲ್ಲ. ಆದರೆ ಈಗ ಅಂದುಕೊಳ್ಳುತ್ತಾ ಕಣ್ಣೀರಿಟ್ಟರು. ಮಾತ್ರೆ ತಂದೀಯಾ ಅಂತ ಮಗನನ್ನು ಕೇಳಬೇಕು ಅಂದುಕೊಂಡರು. ಆದರೆ ಮಗನಿಗೆ ಅಮ್ಮನ ಜೊತೆ ಮಾತನಾಡಲು ಸಮಯವೇ ಇರಲಿಲ್ಲ. ಇಬ್ಬರು ಕೋಣೆಗೆ ಹೋಗಿ ಮಲಗಿದರು. ಕಮಲಮ್ಮ ಬರೀ ನೀರು ಕುಡಿದು ಹಸುವಿನಿಂದಲೇ ಮಲಗಿದರು. ಬೆಳಗ್ಗೆ ಎದ್ದು ಮಗನಿಗೆ, ನನಗೆ ಹುಷಾರಿಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಅಂತ ಕೇಳೋಣ ಎಂದು ಕೋಣೆಯಿಂದ ಆಚೆ ಬಂದರು. ಆಗ ಸೊಸೆ ಅಡುಗೆ ಮನೆಗೆ ಹೋಗುತ್ತಿದ್ದಳು. ಕಮಲಮ್ಮ, ರೇಖಾ, ಗಣೇಶ ಎದ್ದನ ಅಂತ ಕೇಳಿದರು. ಅದಕ್ಕೆ ಸೊಸೆ ಕೋಪದಿಂದ, ಬೆಳಗ್ಗೆನೇ ಶುರು ಮಾಡಿದ್ರ? ನಿಮ್ಮ ಮಗ ಇನ್ನೂ ಎದ್ದಿಲ್ಲ, ಅವರ ಹತ್ತಿರ ನಿಮಗೇನು ಕೆಲಸ ಅಂದಳು. ನನಗೆ BP ಜಾಸ್ತಿಯಾಗಿ ತಲೆ ಸುತ್ತುತ್ತಿದೆ, ಮಾತ್ರೆ ತರಲು ಎಷ್ಟು ಹೇಳಿದರೂ ಗಣೇಶ ತರಲೇ ಇಲ್ಲ, ಅದಕ್ಕೆ ಡಾಕ್ಟರ್ಗೆ ತೋರಿಸಿ ಅಂದೆ ಎಂದರು ಕಮಲಮ್ಮ. ಅದಕ್ಕೆ ಸೊಸೆ, ಏನತ್ತೆಯವರೇ, ನಿಮಗೆ ಕಾಣಲ್ವಾ, ನಾವಿಬ್ಬರು ಬೆಳಗಿನಿಂದ ರಾತ್ರಿಯವರೆಗೂ ದುಡಿದು ಮನೆಗೆ ಬರ್ತೀವಿ, ನಮ್ಮ ಹತ್ತಿರ ಸಮಯವಿಲ್ಲ, ಈಗ ಮಾತ್ರೆ ಕೊಳ್ಳಲು ಹಣವೂ ಇಲ್ಲ, ಕಾರು ರಿಪೇರಿ ಬೇರೆ ಕೊಟ್ಟಿದ್ದೇವೆ ಎಂದು ಗಟ್ಟಿಯಾಗಿ ಹೇಳಿ ಅಡುಗೆ ಮನೆಗೆ ಹೊರಟು ಹೋದಳು. ಕಮಲಮ್ಮ ನಿರಾಶೆಯಿಂದ ಕೋಣೆಗೆ ಬಂದು ಯೋಚಿಸತೊಡಗಿದ್ದರು. ನಾನು ಮನೆಯಲ್ಲಿ ಬೆಳಗಿನಿಂದ ರಾತ್ರಿಯವರೆಗೂ ದುಡಿಯುತ್ತೇನೆ, ನನಗೂ ಖರ್ಚುಗಳಿರುತ್ತವೆ, ಇದೇ ಕೆಲಸದವರನ್ನ ಇಟ್ಟುಕೊಂಡಿದ್ದರೆ ತಿಂಗಳಿಗೆ ಕನಿಷ್ಠ 15,000 ಕೊಡಬೇಕಾಗಿತ್ತು ಎಂದುಕೊಂಡರು. ಮಗ ಏಳುವವರೆಗೂ ಕಾಯುತ್ತಿದ್ದರು. ಮಗ ಮಾತ್ರೆ ತರಲು ಮರೆತಿರಬಹುದು, ನೆನಪಿಸಿದರೆ ತರುತ್ತಾನೆ, ಸೊಸೆಯಂತೆ ಕಠೋರವಾಗಿ ಮಾತನಾಡಲ್ಲ ಅಂದುಕೊಂಡರು. ಅಷ್ಟರಲ್ಲಿ ಗಣೇಶ, ಅಮ್ಮ ಕಾಫಿ ತಂದು ಕೊಡು ಅಂದ.
ಹುಷಾರಿಲ್ಲದಿದ್ದರೂ ಕಮಲಮ್ಮ ಕಾಫಿ ಮಾಡಿ ಪೇಪರ್ ಓದುತ್ತಾ ಬಾಲ್ಕನಿಯಲ್ಲಿ ಕುಳಿತಿದ್ದ ಮಗನಿಗೆ ಕೊಡಲು ಹೋದರು. ಕಾಫಿ ಕೊಡುತ್ತಾ, ಗಣೇಶ, ಇವತ್ತು ಫ್ರೀ ಇದ್ದರೆ ನನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗೋ, ನಿನ್ನೆಯಿಂದ ತಲೆ ಸುತ್ತಿ 2 ಬಾರಿ ಬಿದ್ದು ಬಿಟ್ಟೆ ಎಂದರು. ಗಣೇಶ, ಅಮ್ಮ, ಈ ನಾಟಕ ಯಾವಾಗ ನಿಲ್ಲಿಸ್ತೀಯಾ? ಈ ವಯಸ್ಸಿನಲ್ಲಿ ಎಲ್ಲರಿಗೂ ತಲೆ ಸುತ್ತುತ್ತದೆ, ಅದರಲ್ಲೇನು ಹೊಸದಿದೆ? ನನಗೆ ಆಫೀಸ್ಗೆ ತಡವಾಗ್ತಿದೆ, ಬೇಗ ನಮ್ಮಿಬ್ಬರಿಗೂ ತಿಂಡಿ ಮಾಡು ಅಂದ. ಮಗನ ಬಾಯಿಂದ ಬಂದ ಈ ಮಾತು ಕೇಳಿ ಕಮಲಮ್ಮನಿಗೆ ಕಣ್ಣೀರು ಬಂತು. ಅಷ್ಟರಲ್ಲಿ ಸೊಸೆ, ಎಲ್ಲಿದ್ದೀರಾ ಅತ್ತೆಯವರೇ, ಬೇಗ ತಿಂಡಿ ಮಾಡಿ, ಆಫೀಸ್ಗೆ ತಡವಾಗ್ತಿದೆ ಅಂತ ಕೂಗಾಡಲು ಶುರು ಮಾಡಿದಳು. ಕಮಲಮ್ಮ ಮೌನವಾಗಿ ಅಡುಗೆ ಮನೆಗೆ ಹೋಗಿ ತಿಂಡಿ ಮಾಡಲು ಶುರು ಮಾಡಿದರು. ಆಗ ಸೊಸೆ ಮಗನ ಬಳಿ ಮಾತನಾಡುತ್ತಿದ್ದುದು ಕೇಳಿಸಿತು. ಗಣೇಶ್, ಮುಂದಿನ ವಾರ ನಮ್ಮ ತಂಗಿ ಮದುವೆ ಇದೆ, ತುಂಬ ಬಟ್ಟೆಗಳನ್ನು ಕೊಳ್ಳಬೇಕು, ನಿನ್ನೆ ನೋಡಿದ ವಜ್ರದ ಹಾರ ಕೂಡ ತಗೋಬೇಕು. ನಾನು ವಜ್ರದ ಹಾರ ಹಾಕಿಕೊಳ್ಳದಿದ್ದರೆ ಮಾನ ಹೋಗುತ್ತದೆ ಎಂದಳು. ಸರಿ, ನಿನಗೆ ಬೇಕಾದದ್ದು ತಗೋ, ಇವತ್ತು ರಾತ್ರಿ ಬರುವಾಗ ವಜ್ರದ ಹಾರ ತರ್ತೀನಿ ಅಂದ ಗಣೇಶ್. ಆಮೇಲೆ ರೇಖಾ, ನಮ್ಮ ಮನೆಯವರು ಮದುವೆಗೆ ಬಂದು ಕೆಲ ದಿನ ಇಲ್ಲೇ ಇರ್ತಾರೆ, ಆದರೆ ನಮ್ಮ ಮನೆಯಲ್ಲಿ ಜಾಗವಿಲ್ಲ, ಅದಕ್ಕೆ ಅತ್ತೆ ಇರೋ ಕೋಣೆ ಸಾಮಾನೆಲ್ಲ ಸ್ಟೋರ್ ರೂಮ್ಗೆ ಹಾಕಿ ಅವರ ಮಂಚವನ್ನು ಅಲ್ಲೇ ಹಾಕಿ ಎಂದಳು. ಗಣೇಶ ಸರಿ ಎಂದ. ಮಗ ಸೊಸೆಯ ಮಾತು ಕೇಳಿ ಕಮಲಮ್ಮ ಅಡುಗೆ ಮನೆಯಲ್ಲಿಯೇ ಅತ್ತರು. ಹೆಂಡತಿ ಮಾತು ಕೇಳಿ ಮಗ ಎಷ್ಟೊಂದು ಬದಲಾದ ಎಂದು ಬೇಸರವಾಗಿತ್ತು. ಅವರು ಮೌನವಾಗಿ ಹೋಗಿ ಮಲಗಿಕೊಂಡರು. ಕೈಕಾಲು ನಡುಗುತ್ತಿದ್ದವು. ಸ್ವಲ್ಪ ಹೊತ್ತಿಗೆ ಮಗ ಸೊಸೆ ಆಫೀಸ್ಗೆ ಹೋಗಲು ತಯಾರಾಗಿದ್ದರು. ಡೈನಿಂಗ್ ಟೇಬಲ್ ಬಳಿ ಕುಳಿತರು. ಸೊಸೆ, ಅತ್ತೆಯವರೇ ತಿಂಡಿ ಬಡಿಸಿ, ತಡವಾಗ್ತಿದೆ ಅಂದಳು. ಕಮಲಮ್ಮನಿಂದ ಯಾವುದೇ ಸದ್ದು ಬರಲಿಲ್ಲ. ಸೊಸೆ ಅಡುಗೆ ಮನೆಗೆ ಹೋಗಿ ನೋಡಿದರೆ ಅತ್ತೆ ಇಲ್ಲ, ತಿಂಡಿಯೂ ತಯಾರಾಗಿಲ್ಲ. ಆಚೆ ಬಂದ ರೇಖಾ, ನಿಮ್ಮ ಅಮ್ಮ ತಿಂಡಿ ಮಾಡಿಲ್ಲ, ನಾನು ಹೊರಗಡೆ ಕೆಲಸ ಮಾಡಿ ಸಂಪಾದನೆ ಮಾಡಬೇಕು, ಮನೆ ಕೆಲಸವನ್ನು ನಾನೇ ಮಾಡಬೇಕಾ? ನಿನ್ನ ಅಮ್ಮ ಮನೆಯಲ್ಲಿದ್ದು ಏನು ಪ್ರಯೋಜನ? ಅವರನ್ನು ಯಾವುದಾದರೂ ವೃದ್ಧಾಶ್ರಮಕ್ಕೆ ಸೇರಿಸಿ ಬನ್ನಿ, ಯಾವಾಗ ನೋಡಿದರೂ ಹುಷಾರಿಲ್ಲ ಅಂತ ಮರಗಿರ್ತಾರೆ ಎಂದು ಗಣೇಶನಿಗೆ ಉರಿಸಿದಳು. ಹೆಂಡತಿ ಮಾತು ಕೇಳಿದ ಗಣೇಶ ಕೋಪದಿಂದ ಅಮ್ಮನ ಕೋಣೆಗೆ ಹೋದ. ಅಮ್ಮ ತಿಂಡಿ ಯಾಕೆ ಮಾಡಿಲ್ಲ? ಹುಷಾರಿಲ್ಲ ಅಂದರೆ ಮುಂಚೆ ಹೇಳಬೇಕಿತ್ತಿಲ್ಲ, ನೀನು ಯಾವಾಗಲೂ ಮಲಗಿರಲು ನೆಪ ಹುಡುಕ್ತೀಯ ಎಂದು ಕಿರುಚಾಡಿದ. ಕಮಲಮ್ಮ ಕಣ್ಣೀರಿಡುತ್ತಾ, ಗಣೇಶ, ನನಗೆ ಎಲ್ಲೂ ಶಕ್ತಿ ಇಲ್ಲ ಕಣೋ, ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗು ಅಂತ ಎಷ್ಟು ಹೇಳಿದರೂ ಕೇಳಲಿಲ್ಲ ಎಂದರು. ಗಣೇಶ ಕೋಪದಿಂದ ಪಕ್ಕದಲ್ಲಿದ್ದ ಟೇಬಲ್ಗೆ ಕಾಲಿನಿಂದ ಒದ್ದ. ರೇಖಾ ಹೇಳಿದ್ದು ನಿಜ, ನಿನಗೆ ಇರಲು ಬೇರೆ ಜಾಗ ನೋಡ್ತೀನಿ ಎಂದು ಇಬ್ಬರು ಆಫೀಸ್ಗೆ ಹೊರಟು ಹೋದರು. ಕಮಲಮ್ಮನಿಗೆ ಮಗನ ನಡವಳಿಕೆ ನೋಡಿ ಆಘಾತವಾಗಿತ್ತು. ನಾನು ಮನೆಯಲ್ಲಿ ಆಳಿನಂತೆ ದುಡಿಯುವವರೆಗೂ ಚೆನ್ನಾಗಿದ್ದೆ, ಈಗ ಕಾಯಿಲೆಗೆ ಬಂದಾಗ ಭಾರವಾಗಿದ್ದೇನಾ ಎಂದು ತೀವ್ರವಾಗಿ ಅತ್ತರು. ಅಷ್ಟರಲ್ಲಿ ಮನೆಯ ಗಂಟೆ ಬಾರಿಸಿತು. ಕಮಲಮ್ಮ ಗೋಡೆಯನ್ನು ಹಿಡಿದುಕೊಂಡು ಹೋಗಿ ಕಷ್ಟಪಟ್ಟು ಬಾಗಿಲು ತೆರೆದರು. ಎದುರಿಗೆ ಅವರ ಹಳೆಯ ಗೆಳತಿ ಶಾಂತಮ್ಮ ನಿಂತಿದ್ದರು. ಕಮಲಮ್ಮ ಮತ್ತು ಶಾಂತಮ್ಮ ಹಿಂದೆ ಶಾಲೆಯಲ್ಲಿ ಜೊತೆಯಾಗಿ ಶಿಕ್ಷಕಿಯರಾಗಿ ಕೆಲಸ ಮಾಡುತ್ತಿದ್ದರು. ಶಾಂತಮ್ಮನ ಗಂಡ ತೀರಿಕೊಂಡ ಬಹಳ ವರ್ಷವಾಗಿತ್ತು. ಅವರಿಗೆ ಮಕ್ಕಳಿರಲಿಲ್ಲ. ಕಮಲಮ್ಮ ಮಗನ ಕೆಲಸ ಬಂದ ಮೇಲೆ ಶಾಲೆ ಕೆಲಸಕ್ಕೆ ರಾಜೀನಾಮೆ ನೀಡಿದ್ದರು. ಶಾಂತಮ್ಮ ಅವರನ್ನು ನೋಡಿ, ಕಮಲಮ್ಮ ಹೇಗಿದ್ದೀಯಾ, ಒಳಗೆ ಕರೆಯಲ್ವಾ ಅಂದರು. ಇಬ್ಬರು ಸೋಫಾದಲ್ಲಿ ಕುಳಿತರು. ಕಮಲಮ್ಮನ ಸ್ಥಿತಿ ನೋಡಿ ಶಾಂತಮ್ಮ ಆಶ್ಚರ್ಯಪಟ್ಟರು. ಏನಾಯಿತು ಕಮಲ, ಯಾಕೆ ಇಷ್ಟು ಸುಸ್ತಾಗಿದ್ದೀಯಾ ಎಂದು ಶಾಂತಮ್ಮ ಪ್ರೀತಿಯಿಂದ ವಿಚಾರಿಸಿದಾಗ ಕಮಲಮ್ಮನಿಗೆ ದುಃಖ ತಡೆಯಲಾಗಲಿಲ್ಲ. ತಮ್ಮ ಮನೆಯಲ್ಲಿ ನಡೆಯುತ್ತಿರುವ ಎಲ್ಲವನ್ನ, ಮಗ ಸೊಸೆ ತಮ್ಮನ್ನು ನಡೆಸಿಕೊಳ್ಳುತ್ತಿರುವ ರೀತಿಯ, ಮಗ ಬದಲಾದ ಕಥೆಯನ್ನೆಲ್ಲ ಗೆಳತಿಯ ಬಳಿ ಹೇಳಿ ಅತ್ತರು. ಮಗನಿಗಾಗಿ ಇಡೀ ಜೀವನವನ್ನೇ ತೆಗೆದೆ. ಗೆಳತಿಯ ಸ್ಥಿತಿ ಕಂಡು ಶಾಂತಮ್ಮನಿಗೆ ತುಂಬ ಬೇಸರವಾಯಿತು. ಮಾತನಾಡುತ್ತಾ ಕಮಲಮ್ಮ ನೀರು ತರಲು ಅಡುಗೆ ಮನೆಗೆ ಹೋದಾಗ ತಲೆ ಸುತ್ತಿ ಬಿದ್ದು ಬಿಟ್ಟರು. ಶಬ್ದ ಕೇಳಿ ಓಡಿ ಬಂದ ಶಾಂತಮ್ಮ ಕಮಲಮ್ಮನನ್ನು ಎತ್ತಿ ಮಂಚದ ಮೇಲೆ ಮಲಗಿಸಿ ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆಸಿ ಆಸ್ಪತ್ರೆಗೆ ಸೇರಿಸಿದರು. ಪರೀಕ್ಷಿತ ಡಾಕ್ಟರ್ ಸರಿಯಾಗಿ ಮಾತ್ರೆ ತೆಗೆದುಕೊಳ್ಳದೆ BP ಮತ್ತು ಸಕ್ಕರೆ ಪ್ರಮಾಣ ತುಂಬ ಜಾಸ್ತಿಯಾಗಿದೆ, 4 ದಿನ ಆಸ್ಪತ್ರೆಯಲ್ಲಿ ಇರಬೇಕು ಅಂದರು. ಶಾಂತಮ್ಮ ಗಣೇಶನಿಗೆ ಫೋನ್ ಮಾಡಿ ವಿಷಯ ಹೇಳಿದರು. 4 ದಿನಗಳ ನಂತರ ಕಮಲಮ್ಮ ಗುಣಮುಖರಾದರು. ಆಸ್ಪತ್ರೆಯಿಂದ ಮನೆಗೆ ಕಳುಹಿಸುವಾಗ ಮಗ ಕರೆದುಕೊಂಡು ಹೋಗಲು ಬರಲೇ ಇಲ್ಲ. ಮಗ ಸೊಸೆ ಒಮ್ಮೆಯೂ ಬಂದು ನೋಡಲಿಲ್ಲ. ಕಮಲಮ್ಮ ಬದುಕಿದ್ದಾರೋ ಇಲ್ಲವೋ ಎಂದು ವಿಚಾರಿಸಲಿಲ್ಲ. ಆದರೆ ಅವರು ಕಮಲಮ್ಮನನ್ನು ಬರೀ ಮನೆ ಕೆಲಸದವಳಂತೆ ನೋಡುತ್ತಿದ್ದಾರೆ ಎಂಬುದು ಶಾಂತಮ್ಮನಿಗೆ ಸ್ಪಷ್ಟವಾಗಿತ್ತು. ಶಾಂತಮ್ಮ, ಕಮಲ, ನನ್ನ ಜೊತೆ ಬರ್ತೀಯಾ? ನಾನು ಒಂಟಿಯಾಗಿದ್ದೀನಿ, ನೀನು ಒಂಟಿ, ನಾವಿಬ್ಬರು ನಮ್ಮ ಮನೆಯಲ್ಲೇ ಇರೋಣ ಅಂದರು. ನಾವು ಮಾಡುವ ಪ್ರತಿಯೊಂದು ಕಥೆಗಳು ನಿಮಗೆ ಇಷ್ಟವಾಗುತ್ತಿದೆ ಎಂದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ನಮಗೆ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ. ಕಮಲಮ್ಮ ಯೋಚಿಸಿದರು. ನಿಮ್ಮ ಮಗ ಸೊಸೆ ನಿನ್ನನ್ನು ನೆಮ್ಮದಿಯಾಗಿ ಇರಲು ಬಿಡಲ್ಲ, ನಿನ್ನ ಜೀವನದ ಬಗ್ಗೆ ನೀನು ಯೋಚಿಸು ಎಂದು ಶಾಂತಮ್ಮ ತಿಳಿ ಹೇಳಿದಾಗ ಕಮಲಮ್ಮ ಸರಿ ಎಂದು ಅವರ ಮನೆಗೆ ಹೋದರು. ಶಾಂತಮ್ಮ ಕಮಲಮ್ಮನಿಗೆ ಸಮಯಕ್ಕೆ ಸರಿಯಾಗಿ ಮಾತ್ರೆ, ಒಳ್ಳೆಯ ಊಟ ಕೊಡುತ್ತಿದ್ದರು. ಇಬ್ಬರು ಬೆಳಗ್ಗೆ ಉದ್ಯಾನವನಕ್ಕೆ ಹೋಗಿ ಯೋಗ ಮಾಡುತ್ತಿದ್ದರು. ಇದರಿಂದ ಕಮಲಮ್ಮನ ಆರೋಗ್ಯ ಬೇಗ ಚೇತರಿಸಿಕೊಂಡಿತ್ತು. ಶಾಂತಮ್ಮನ ಮನೆಯಲ್ಲಿ ಮಕ್ಕಳಿಗೆ ಲೆಕ್ಕ ಮತ್ತು ಇಂಗ್ಲಿಷ್ ಪಾಠ ಹೇಳಿಕೊಡುತ್ತಿದ್ದರು. ವಿಜ್ಞಾನದಲ್ಲಿ ಮೇಧಾವಿಯಾಗಿದ್ದ ಕಮಲಮ್ಮ
ಕಮಲಮ್ಮ ಕೂಡ ಅವರ ಜೊತೆ ಸೇರಿ ಪಾಠ ಮಾಡಲು ಶುರು ಮಾಡಿದರು. ಮೆಲ್ಲನೆ ಅವರ ಮನೆ ಪಾಠಕ್ಕೆ ಬರುವ ಮಕ್ಕಳ ಸಂಖ್ಯೆ ಹೆಚ್ಚಾಗಿತ್ತು. ಅವರ ಬಳಿ ಕಲಿತ ಅನೇಕ ಮಕ್ಕಳು ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದನ್ನು ನೋಡಿ ಇನ್ನೂ ಹೆಚ್ಚಿನ ಪೋಷಕರು ತಮ್ಮ ಮಕ್ಕಳನ್ನು ಕಳುಹಿಸಲು ತೊಡಗಿದ್ದರು. ಜಾಗ ಸಾಲದೆ ಇಬ್ಬರು ಸೇರಿ ಮೈಸೂರಿನಲ್ಲೇ ಒಂದು ದೊಡ್ಡ ಸಭಾಂಗಣವನ್ನು ಬಾಡಿಗೆಗೆ ಪಡೆದು ತರಗತಿಗಳನ್ನು ನಡೆಸಲು ಶುರು ಮಾಡಿದರು. ಇದರಿಂದ ಅವರಿಗೆ ಒಳ್ಳೆಯ ಆದಾಯ ಬರತೊಡಗಿತ್ತು. ಅವರು ಬಡ ಮತ್ತು ಅನಾಥ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡುತ್ತಿದ್ದರು. ಕಮಲಮ್ಮನಿಗೆ ತಮ್ಮ ಜೀವನದ 2ನೇ ಅಧ್ಯಾಯ ಶುರುವಾದಂತೆ ಅನಿಸಿತ್ತು. ಅಷ್ಟರಲ್ಲಿ ದೇಶದಲ್ಲೆಲ್ಲ ರೋಗದ ಭೀತಿ ಆವರಿಸಿ ಸರ್ಕಾರ ಎಲ್ಲವನ್ನ ಬಂದ್ ಮಾಡಿತ್ತು. ಆದರೆ ಕಮಲಮ್ಮ ಧೃತಿಗೆಡದೆ ಮೊಬೈಲ್ ಮೂಲಕ ಆನ್ಲೈನ್ ತರಗತಿಗಳನ್ನು ಮಾಡಲು ಶಾಂತಮ್ಮನಿಗೆ ಸಲಹೆ ನೀಡಿದರು. ಈ ಆನ್ಲೈನ್ ತರಗತಿಗಳಿಂದಾಗಿ ವಿದೇಶದಲ್ಲಿದ್ದ ಕನ್ನಡಿಗರ ಮಕ್ಕಳಿಗೂ ಸಹ ಇವರಿಂದ ಕಲಿಯಲು ಶುರು ಮಾಡಿದರು. ಕಮಲಮ್ಮ ತಾವಷ್ಟೇ ಅಲ್ಲದೆ ಪಾಠದ ವಿಡಿಯೋಗಳನ್ನು ಮಾಡಿ ಅಂತರ್ಜಾಲಕ್ಕೆ ಹಾಕತೊಡಗಿದ್ದರು. ಇದರಿಂದ ಇಬ್ಬರಿಗೂ ಅಪಾರ ಆದಾಯ ಬರಲು ಶುರುವಾಯಿತು. ಆದರೆ ಈ ವಯಸ್ಸಿನಲ್ಲಿ ತಮಗೆ ಇಷ್ಟೊಂದು ಹಣದ ಅಗತ್ಯವಿಲ್ಲ ಎಂದು ಭಾವಿಸಿ ಕಮಲಮ್ಮ ಮತ್ತು ಶಾಂತಮ್ಮ ವಯಸ್ಸಾದವರ ಒಂಟಿತನದ ನೋವನ್ನು ಅರಿತು ತಮ್ಮ ಆದಾಯದ ಬಹುಪಾಲನ್ನು ಹಿರಿಯ ಜೀವಗಳ ಸೇವೆಗೆ ಬಳಸಲು ನಿರ್ಧರಿಸಿದರು. ಅವರು ದಾಸೋಹ ಸಂಸ್ಥೆಯೊಂದರ ನೆರವಿನೊಂದಿಗೆ ಒಂದು ದೊಡ್ಡ ವೃದ್ಧಾಶ್ರಮವನ್ನು ನಿರ್ಮಿಸಿದರು. ಅವರ ಸೇವೆಯನ್ನು ನೋಡಿ ಬೇರೆ ದಾನಿಗಳು ನೆರವಾದರು. ಕೊನೆಗೂ ಕಮಲಮ್ಮನಿಗೆ ಜೀವನಕ್ಕೊಂದು ಸಾರ್ಥಕತೆ ಸಿಕ್ಕಿತ್ತು. ಮಗನಿಂದ ನೊಂದಿದ್ದ ತಾಯಿ ಈಗ ಸಮಾಜ ಮೆಚ್ಚುವ ಸಾಧಕಿಯಾಗಿದ್ದರು. ಒಂದು ದಿನ ಸರ್ಕಾರದಿಂದ ಕಮಲಮ್ಮ ಮತ್ತು ಶಾಂತಮ್ಮನಿಗೆ ಪತ್ರವೊಂದು ಬಂದಿತ್ತು. ಅವರ ಸಮಾಜ ಸೇವೆಯನ್ನು ಗುರುತಿಸಿ ರಾಜ್ಯ ಸರ್ಕಾರವು ಅವರಿಗೆ ಅತ್ಯುನ್ನತ ಪ್ರಶಸ್ತಿ ನೀಡಿ ಗೌರವಿಸುವುದಾಗಿ ತಿಳಿಸಿತ್ತು. ಈ ಸುದ್ದಿ ನಗರದಾದ್ಯಂತ ಹಬ್ಬಿತ್ತು. ಇತ್ತ ರೋಗದ ಭೀತಿಯಿಂದಾಗಿ ಕೆಲಸ ಕಳೆದುಕೊಂಡಿದ್ದ ಗಣೇಶ ಮತ್ತು ರೇಖಾ ಹಣವಿಲ್ಲದೆ ಪ್ರತಿದಿನ ಜಗಳವಾಡುತ್ತಿದ್ದರು. ಶೇಖರಿಸಲಿಟ್ಟ ಸ್ವಲ್ಪ ಹಣವು ಮುಗಿದು ಹೋಗಿತ್ತು. ಎಲ್ಲೂ ಹೊಸ ಕೆಲಸವೂ ಸಿಗಲಿಲ್ಲ. ಒಂದು ದಿನ ಬೆಳಗ್ಗೆ ದಿನಪತ್ರಿಕೆಯಲ್ಲಿ ಅತ್ತೆಯ ಫೋಟೋ ಮತ್ತು ಅವರ ಸಮಾಜ ಸೇವೆಯ ಸುದ್ದಿಯನ್ನು ನೋಡಿ ರೇಖಾಳಿಗೆ ಆಶ್ಚರ್ಯವಾಯಿತು. ತಕ್ಷಣ ಗಣೇಶನಿಗೆ ತೋರಿಸಿದಳು. ಗಣೇಶನಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಮನೆಯಿಂದ ಹೋದವಳು ಎಲ್ಲೋ ಸತ್ತು ಹೋಗಿರಬಹುದು ಅಂದುಕೊಂಡಿದ್ದೆ ಅಂದ ಗಣೇಶ. ಅದಕ್ಕೆ ರೇಖಾ, ಇಲ್ಲಿ ನಾವು ಹಣವಿಲ್ಲದೆ ಕಷ್ಟಪಡುತ್ತಿದ್ದೇವೆ. ನಿಮ್ಮ ಅಮ್ಮ ಲಕ್ಷ ಲಕ್ಷ ಸಂಪಾದಿಸುತ್ತಿದ್ದಾರೆ. ಬೇಗ ಹೋಗಿ ಕರೆದುಕೊಂಡು ಬರೋಣ ಅಂದಳು. ಇಬ್ಬರು ತಕ್ಷಣ ಕಮಲಮ್ಮನ ಬಳಿ ಓಡಿ ಬಂದು ಕಾಲಿಗೆ ಬಿದ್ದು, ಅಮ್ಮ, ನಮ್ಮನ್ನು ಕ್ಷಮಿಸಿಬಿಡು. ದೊಡ್ಡ ತಪ್ಪಾಯಿತು. ಆಸ್ಪತ್ರೆಯಲ್ಲಿ ಹುಡುಕಿದೆವು, ಸಿಗಲಿಲ್ಲ. ಮನೆಗೆ ಬಾ ಅಮ್ಮ ಎಂದು ಬೇಡಿಕೊಂಡರು. ಮಗ ಸೊಸೆ ಕಾಲಿಗೆ ಬಿದ್ದಾಗ ಕಮಲಮ್ಮ ತಮ್ಮ ಕಾಲುಗಳನ್ನು ಹಿಂದೆ ತೆಗೆದುಕೊಂಡರು. ಗಣೇಶ, ಅಮ್ಮ, ನಮ್ಮ ಮನೆ ಕೆಲಸ ಹೋಗಿದೆ. ತುಂಬ ಕಷ್ಟದಲ್ಲಿದ್ದೇವೆ. ಯಾರೊಂದು ಮಕ್ಕಳಿಗೆ ಸಹಾಯ ಮಾಡ್ತೀಯ? ನಿನ್ನ ಹೆತ್ತ ಮಗ ಅಲ್ವಾ ನಾನು, ಸಹಾಯ ಮಾಡಮ್ಮ ಎಂದ. ಕಮಲಮ್ಮ ಶಾಂತವಾಗಿ ನನ್ನನ್ನು ವೃದ್ಧಾಶ್ರಮಕ್ಕೆ ತಳ್ಳಲು ನೋಡಿದಾಗ ಈ ರಕ್ತ ಸಂಬಂಧ ಎಲ್ಲಿ ಹೋಗಿತ್ತು ಗಣೇಶ? ನನ್ನ ಗೆಳತಿ ಶಾಂತಮ್ಮನಿಗೆ ನನ್ನ ರಕ್ತ ಸಂಬಂಧವಿರಲಿಲ್ಲ. ಆದರೆ ಆಕೆ ನೀಡಿದ ಆಸರೆಯಿಂದ ಇವತ್ತು ನಾನು ಗೌರವದಿಂದ ತಲೆ ಎತ್ತಿ ನಿಂತಿದ್ದೇನೆ. ಈ ದಿನ ಆಕೆ ಇರದಿದ್ದರೆ ನಾನು ಬೀದಿಯಲ್ಲೋ ಅಥವಾ ವೃದ್ಧಾಶ್ರಮದಲ್ಲೋ ಸತ್ತು ಹೋಗಿರುತ್ತಿದ್ದೆ. ನನಗೂ ಆಕೆಗೂ ಇರುವ ಸಂಬಂಧ ರಕ್ತ ಸಂಬಂಧಕ್ಕಿಂತಲೂ ದೊಡ್ಡದು ಎಂದರು. ಗಣೇಶ, ಅಮ್ಮ, ನಮಗೆ ಕಾಸಿಲ್ಲ. ಸ್ವಲ್ಪ ಹಣ ಕೊಟ್ಟು ಸಹಾಯ ಮಾಡು. ಹೆತ್ತ ತಾಯಿ ಹೀಗೆ ಮಾಡ್ತೀಯಾ ಅಂದ. ಕಮಲಮ್ಮ ಸೀದಾ ಎದ್ದು ಬಂದು ಮಗನ ಕೆನ್ನಿಗೆ ಬಾರಿಸಿದರು. ಈಗ ಅಮ್ಮ ನೆನಪಾದೆನಾ? ಆಸ್ಪತ್ರೆಯಲ್ಲಿದ್ದಾಗ ಎಲ್ಲಿದ್ದೆ? ಹೆಂಡತಿಗೆ ವಜ್ರದ ಹಾರ ಕೊಳ್ಳಲು ಹಣವಿತ್ತು. ಮುದುಕಿ ಅಮ್ಮನಿಗೆ ಮಾತ್ರೆ ತರಲು ಹಣವಿರಲಿಲ್ಲವೇ? ನಿನ್ನ ಸಾಕಿ ಬೆಳೆಸಿದ್ದ ನನ್ನ ಇಡೀ ಜೀವನವೇ ನಿನ್ನಿಂದ ವ್ಯರ್ಥವಾಯಿತು. ಚಕ್ಕಂದ ವಾಡೋಕೆ ಹೋಗು. ಇಲ್ಲದಿದ್ದರೆ ಪೊಲೀಸರಿಗೆ ದೂರು ನೀಡ್ತೀನಿ ಎಂದು ಗದರಿಸಿದರು. ಪಕ್ಕದಲ್ಲೇ ನಿಂತಿದ್ದ ಶಾಂತಮ್ಮ, ಕಮಲಮ್ಮ, ನಿನ್ನ ಈ ನಿರ್ಧಾರ ನೋಡಿ ನನಗೆ ಹೆಮ್ಮೆ ಅನಿಸುತ್ತಿದೆ ಅಂದರು. ಮಗ ಮತ್ತು ಸೊಸೆ ತಲೆ ತಗ್ಗಿಸಿ ಅಲ್ಲಿಂದ ಕಾಲ್ಕಿತ್ತರು. ಈಗ ಕಮಲಮ್ಮ ಮತ್ತು ಶಾಂತಮ್ಮ ತಮ್ಮ ನೆಮ್ಮದಿಯ ಜೀವನ ಜೊತೆ ಸಮಾಜ ಸೇವೆಯನ್ನು ಮುಂದುವರಿಸುತ್ತಾ ಮೈಸೂರಿನಲ್ಲಿ ಸಂತೋಷವಾಗಿ ಜೀವನ ನಡೆಸುತ್ತಿದ್ದಾರೆ. ಕಷ್ಟಗಳು ಬಂದಾಗ ಕುಗ್ಗದೆ ಸ್ವಾವಲಂಬಿಯಾಗಿ ನಿಲ್ಲುವುದು ಹೇಗೆ ಎಂಬುದು ಪ್ರತಿಯೊಬ್ಬರಿಗೂ ಕಮಲಮ್ಮ ಅವರ ಜೀವನವೇ ದೊಡ್ಡ ಮಾದರಿಯಾಗಿದೆ. ಧನ್ಯವಾದಗಳು ವೀಕ್ಷಕರೇ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂಥದ್ದೇ ಮತ್ತೊಂದು ಸುಂದರ ಕಥೆಯೊಂದಿಗೆ ಭೇಟಿಯಾಗೋಣ.